ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸಲಿಕ್ಕಿದ್ದೇನೆ. ಏನಿದು ಆತ್ಮೀಯರೇ, ನೀವಿಲ್ಲಿ ಕಾಣ್ತಾ ಇರುವಂಥದ್ದು ಕರ್ನಾಟಕ ಪಠ್ಯಪುಸ್ತಕ ಸಂಘ ಇವರ ಒಂದು ಟಿಪ್ಪಣಿ, ಇವರ ಒಂದು ಸುತ್ತೋಲೆ. ಇದರಲ್ಲಿ ಏನಿದೆ, ಇದರಲ್ಲಿ ಹೇಳಲಾಗುತ್ತೆ ಏನಂದರೆ 2026-27ನೇ ಶೈಕ್ಷಣಿಕ ಸಾಲಿಗೆ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳು ಇರುವುದಿಲ್ಲ ಎನ್ನುವಂತಹ ಸ್ಪಷ್ಟವಾದಂತಹ ಸಂದೇಶವನ್ನು ಇದರಲ್ಲಿ ನೀಡಲಾಗಿದೆ. ಆತ್ಮೀಯರೇ, ಹಾಗಾದರೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇಲ್ಲದಿದ್ದರೆ ದೈಹಿಕ ಶಿಕ್ಷಣ ವಿಷಯ ಯಾವ್ದು ರೀತಿ ಇರುತ್ತೆ, ಅದರಲ್ಲಿ ಬೇರೆ ವಿಷಯದಲ್ಲಿ ಇನ್ಕ್ಲೂಡ್ ಆಗಿರುತ್ತಾ, ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಆತ್ಮೀಯರೇ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ದಿನಾಂಕ 27/6/2006 ಪ್ರೊಫೆಸರ್ LR ವೈದ್ಯನಾಥನ್ರವರ ಅಧ್ಯಕ್ಷತೆಯಲ್ಲಿ 7 ಜನ ದೈಹಿಕ ಶಿಕ್ಷಣ ತಜ್ಞರ ಒಂದು ಸಮಿತಿಯನ್ನು ರಚಿಸಲಾಗುತ್ತೆ. ಆ ಒಂದು ಸಮಿತಿ ಏನು ಮಾಡುತ್ತೆ ಅಂದರೆ, ಪ್ರಾಥಮಿಕ ಹಂತದಿಂದ ದೈಹಿಕ ಶಿಕ್ಷಣ ವಿಷಯವನ್ನು ಬೋಧನಾ ವಿಷಯವನ್ನಾಗಿಸಬೇಕು ಮತ್ತು ಈ ಒಂದು ವಿಷಯವನ್ನು ಪರೀಕ್ಷಾ ವಿಷಯವಾಗಿಸಿ ಎನ್ನುವಂತಹ ವರದಿಯನ್ನು ಕೊಡ್ತದೆ. ಆ ವರದಿಯನ್ನು ಸ್ವೀಕಾರ ಮಾಡಿದಂತಹ ಕರ್ನಾಟಕ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಆ ಆದೇಶದಲ್ಲಿ ಏನು ಮಾಡುತ್ತೆ ಅಂದರೆ, 6ರಿಂದ 10ನೇ ತರಗತಿಯವರಿಗೆ ಬೇರೆ ವಿಷಯಗಳಂತೆಯೇ ದೈಹಿಕ ಶಿಕ್ಷಣವನ್ನು ಕೂಡ ಒಂದು ಪಠ್ಯಪುಸ್ತಕವನ್ನಾಗಿ ಮುದ್ರಿಸಿ ಎಲ್ಲ ಶಾಲೆಗಳಿಗೆ, ಅಂದರೆ ಗೌರ್ಮೆಂಟ್ ಏಡೆಡ್ ಅನ್ಏಡೆಡ್ ಎಲ್ಲ ಶಾಲೆಗಳಿಗೆ ಅದು ಸರಬರಾಜು ಮಾಡಬೇಕು. ಮತ್ತು ಈ ಒಂದು ವಿಷಯವನ್ನು, ದೈಹಿಕ ಶಿಕ್ಷಣ ವಿಷಯವನ್ನು ಬೋಧನೆ ಮತ್ತು ಮೌಲ್ಯಮಾಪನಕ್ಕೆ ಒಳಪಡಿಸಬೇಕು ಎನ್ನುವಂತಹ ಆದೇಶವನ್ನು ಅದು ಮಾಡುತ್ತೆ. ಆತ್ಮೀಯರೇ, ಹಾಗಾದರೆ ಈ ವರ್ಷದ, ಅಂದರೆ ಬರುವ ವರ್ಷ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇರಲ್ವಾ? ಇರ್ತಿದ್ರೆ ಹಾಗಾದರೆ ದೈಹಿಕ ಶಿಕ್ಷಣ ವಿಷಯದ ಬಗ್ಗೆ ಏನು ಮಾಹಿತಿ ಸಿಗುತ್ತೆ, ಎಲ್ಲಿ ಆ ಒಂದು ವಿಷಯವನ್ನು ಬೋಧನೆ ಮಾಡಬೇಕಾಗತ್ತೆ ಅನ್ನೋದನ್ನು ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ದೈಹಿಕ ಶಿಕ್ಷಣ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆದೇಶ. ನೋಡಿ, ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ನೋಡಿ, ಜ್ಞಾಪನದಲ್ಲಿರುವಂಥದ್ದು. ಇಲ್ಲಿಯೂ ಕೂಡ ಅದನ್ನೇ ಹೇಳಲಾಗುತ್ತೆ. ಏನಂದರೆ, ಈ ವರ್ಷ 2026-27ನೇ ಸಾಲಿಗೆ 1ರಿಂದ 10ನೇ ತರಗತಿಯ ಪಠ್ಯಪುಸ್ತಕ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಪಠ್ಯಪುಸ್ತಕ, ದಿನಚರಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಮೌಲ್ಯ ಶಿಕ್ಷಣ ಪುಸ್ತಕ, ಸರಕಾರಿ ಕನ್ನಡ ಮಾಧ್ಯಮದ ಶಾಲೆಗಳ 4ರಿಂದ 9ನೇ ತರಗತಿಯವರಿಗೆ ಅಭ್ಯಾಸ ಪುಸ್ತಕದ ಬೇಡಿಕೆಯನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವಂತಹ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಹೇಳಲಾಗುತ್ತೆ ಅಂದರೆ, ಮೌಲ್ಯ ಶಿಕ್ಷಣ ಪುಸ್ತಕ ಅಂತ ಹೇಳಲಾಗುತ್ತೆ. ನೋಡಿ, ಹಿಂದಿನ ಏನು ಸ್ಪಷ್ಟೀಕರಣದ ಒಂದು ಪೇಜಿಗೆ ನಾವು ಇಲ್ಲಿ ಹೋದರೆ, ಇದನ್ನು ಕೂಡ ಕರ್ನಾಟಕ ಪಠ್ಯಪುಸ್ತಕ ಸಂಘ ಬೆಂಗಳೂರು ಅವರು ಹೊರಡಿಸುವಂಥದ್ದು. ನೋಡಿ, ಇದರಲ್ಲಿ ಸ್ಪಷ್ಟೀಕರಣದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಸೇರ್ಪಡೆ ಮಾಡಿರುವಂತಹ ಹೊಸ ಪಠ್ಯಪುಸ್ತಕಗಳ ಬಗ್ಗೆ ಸ್ಪಷ್ಟೀಕರಣ ಅಂತ ಹೇಳ್ತಾ, ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಪಠ್ಯ ವಸ್ತುವನ್ನು, ಇಲ್ಲಿ ಭಾಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾಗಿರುವಂಥದ್ದು, ನೀವಿಲ್ಲಿ ಕಾಣ್ತೀರಿ, ದೈಹಿಕ ಶಿಕ್ಷಣ ಪಠ್ಯ ವಸ್ತು ಇರುವಂತಹ ಪುಸ್ತಕ ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾಣ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ದೈಹಿಕ ಶಿಕ್ಷಣ ಪಠ್ಯ ವಿಷಯ ಅಲ್ಲ, ಬದಲಾಗಿ ಪಠ್ಯ ವಸ್ತು ಇರುವಂತಹ ಒಳಗೊಂಡಂತಹ ಮೌಲ್ಯ ಶಿಕ್ಷಣವನ್ನು, ಪಠ್ಯಪುಸ್ತಕವನ್ನು ಜಾರಿಗೆ ಬರಲಿದೆ. ಅದು 2 ಭಾಷೆಯಲ್ಲಿರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ದ್ವಿಭಾಷೆಯಲ್ಲಿ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ದೈಹಿಕ ಶಿಕ್ಷಣ ಟೆಕ್ಸ್ಟ್ ಬುಕ್ ಇರಲ್ಲ, ಬದಲಾಗಿ ಮೌಲ್ಯ ಶಿಕ್ಷಣ ಟೆಕ್ಸ್ಟ್ ಬುಕ್ಕಲ್ಲಿ, ಪಠ್ಯಪುಸ್ತಕದಲ್ಲಿ ದೈಹಿಕ ಶಿಕ್ಷಣದ ಪಠ್ಯ ವಸ್ತು ಇರುತ್ತೆ. ಆದ್ಮೇಲೆ ನಾವು ಈ ಹಿಂದೆ ದೈಹಿಕ ಶಿಕ್ಷಣ ವಿಷಯವನ್ನು ಬಹಳಷ್ಟು ವರ್ಷಗಳಿಂದ ನಾವು ಬೋಧನೆ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದಲ್ಲಿ
ತಾತ್ವಿಕ ಅಧ್ಯಾಯಗಳಿದ್ವು, ಪ್ರಾಯೋಗಿಕ ಅಧ್ಯಾಯಗಳು ನಾವೀಗ ಬೋಧನೆ ಮಾಡ್ತಾ ಇದ್ದೇವೆ. ತಾತ್ವಿಕದಲ್ಲಿ ಗುಂಪು ಆಟಗಳು, ಮೇಲಾಟಗಳು, ಯೋಗಾಸನ, ಆರೋಗ್ಯ ಶಿಕ್ಷಣ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಾಯಗಳಿದ್ವು. ಪ್ರಾಯೋಗಿಕದಲ್ಲಿ ಪ್ರಾಕ್ಟಿಕಲಲ್ಲಿ ಗುಂಪು ಆಟಗಳು, ಅದರಲ್ಲಿ ವಾಲಿಬಾಲ್, ಹಾಕಿ, ಕಬಡ್ಡಿ, ಖೋಖೋ, ಹ್ಯಾಂಡ್ಬಾಲ್, ಬ್ಯಾಡ್ಮಿಂಟನ್ ಮೊದಲಾದ ಆಟಗಳ ಕೌಶಲಗಳಿದ್ವು, ಸ್ಕಿಲ್ಸ್ಗಳಿದ್ವು. ಮೇಲಾಟಗಳಿದ್ವು, ಅಥ್ಲೆಟಿಕ್ಸ್, ತಾಳಬದ್ಧ ಚಟುವಟಿಕೆಗಳಿದ್ವು ಮತ್ತು ಯೋಗಾಸನಗಳಿದ್ವು. ಯೋಗಾಸನದಲ್ಲಿ ಪ್ರಾಣಾಯಾಮ, ಯೋಗಾಸನ ಇದೆಲ್ಲವನ್ನು ಕೂಡ ಈ ಒಂದು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಒಳಗೊಂಡಿತ್ತು. ಇದೀಗ ದೈಹಿಕ ಶಿಕ್ಷಣ ಪಠ್ಯವಸ್ತು, ದೈಹಿಕ ಶಿಕ್ಷಣ ಪಠ್ಯ ವಸ್ತು ಅನ್ನುವಂಥದ್ದು ಮೌಲ್ಯ ಶಿಕ್ಷಣ ಪಠ್ಯಪುಸ್ತಕದ ಒಳಗಡೆ ಬರುವಾಗ ಇದರಲ್ಲಿ ಯಾವ್ಯಾವ ಅಧ್ಯಾಯಗಳು ಇರುತ್ತೆ ಮತ್ತು ಈ ಅಧ್ಯಾಯಗಳಲ್ಲಿ ಏನೇನು ಬದಲಾವಣೆಗಳು ಆಗಿರುತ್ತೆ ಅನ್ನೋದನ್ನು ಈಗ ಹೊಸ ಪಠ್ಯಪುಸ್ತಕ ಬಂದ ಮೇಲೆ ನಾವು ಗಮನಿಸಬಹುದು. ಇದರ ಬಗ್ಗೆ ಇನ್ನೂ ಸ್ಪಷ್ಟೀಕರಣ ನೀಡಬೇಕಾದ್ರೆ, ಹೌದಾ ಹಾಗಾದರೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇಲ್ವಾ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ನೋಡಿ, ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಶೀರ್ಷಿಕೆವಾರು ಬೇಡಿಕೆ. ನಾವು ಸ್ಯಾಟ್ಸಲ್ಲಿ ಪ್ರತಿ ಶಾಲೆಯವರು ಏನು ಮಾಡಬೇಕು ಅಂದರೆ ಬೇಡಿಕೆಯನ್ನು ಸಲ್ಲಿಸಬೇಕು. ನಮ್ಮ ಶಾಲೆಗೆ ಎಷ್ಟು ವಿದ್ಯಾರ್ಥಿಗಳು ಬರುವ ವರ್ಷ ಅಡ್ಮಿಷನ್ ಆಗ್ತಾರೆ, ಅದರ ಪ್ರಕಾರ ಕರ್ನಾಟಕ ಪಠ್ಯಪುಸ್ತಕ ಮಂಡಳಿ ಅನ್ನುವಂಥದ್ದು, ಸಂಘ ಅನ್ನುವಂಥದ್ದು ತಾಲೂಕು ವೈಸ್ ಏನಿದೆ ಪಠ್ಯಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ತಾಲೂಕು ವೈಸ್ ಆ ತಾಲೂಕಿನಿಂದ ಪ್ರತಿ ಶಾಲೆಗಳಿಗೆ ಆ ಪಠ್ಯಪುಸ್ತಕ ಅನ್ನುವಂಥ ಟೆಕ್ಸ್ಟ್ ಬುಕ್ ಅನ್ನುವಂಥದ್ದು ಸಪ್ಲೈ ಆಗುವಂಥದ್ದು. ಇದು ಪ್ರತಿ ವರ್ಷ ನಡೆಯುವಂತಹ ಪ್ರಕ್ರಿಯೆ. ಹಾಗಾದರೆ ಪ್ರತಿ ವರ್ಷ ಸ್ಯಾಟ್ಸ್ನಲ್ಲಿ ಪ್ರತಿ ಶಾಲೆಯವರು ತಮ್ಮ ಶಾಲೆಗೆ ಬೇಕಾಗಿರುವಂತಹ ಟೆಕ್ಸ್ಟ್ ಬುಕ್ಗಳನ್ನು, ಪಠ್ಯಪುಸ್ತಕವನ್ನು ಸ್ಯಾಟ್ಸ್ನಲ್ಲಿ ಏನು ಬೇಡಿಕೆ ಕೊಡ್ತಾರೆ ಅದೇ ಪ್ರಕಾರ ಪ್ರತಿ ಶಾಲೆಗಳಿಗೆ ಟೆಕ್ಸ್ಟ್ ಬುಕ್ ಸಪ್ಲೈ ಆಗುತ್ತೆ, ಅದೇ ವಿಷಯ ಮತ್ತು ಅದೇ ಸಂಖ್ಯೆಗೆ ಅನುಗುಣವಾಗಿ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಇಂಡೆಂಟ್ ಹಾಕುವಾಗ ಯಾವ್ಯಾವ ವಿಷಯ ಇದೆ, ದೈಹಿಕ ಶಿಕ್ಷಣ ವಿಷಯ ಇದೆಯಾ ಇಲ್ವಾ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡೋಣ. ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ಫಿಸಿಕಲ್ ಎಜುಕೇಷನ್ ಅನ್ನುವಂಥದ್ದು ಕಾಣಲ್ಲ, ಬದಲಾಗಿ ಇದು 1ನೇ ತರಗತಿದು ವ್ಯಾಲ್ಯೂ ಎಜುಕೇಷನ್ ಮೌಲ್ಯ ಶಿಕ್ಷಣದ ಪಠ್ಯಪುಸ್ತಕ ಇಲ್ಲಿ ನೀವು ಕಾಣ್ತೀರಿ. 2ನೇ ತರಗತಿಯಲ್ಲಿಯೂ ಕೂಡ ಮೌಲ್ಯ ಶಿಕ್ಷಣ ಇದೆ, ದೈಹಿಕ ಶಿಕ್ಷಣ ಇಲ್ಲ. ಈ ಹಿಂದೆಯೂ ಕೂಡ ದೈಹಿಕ ಶಿಕ್ಷಣ ಇರಲಿಲ್ಲ. 3ನೇ ಕ್ಲಾಸಿಗೆ, 4ನೇ ಕ್ಲಾಸಿಗೆ, 5ನೇ ಕ್ಲಾಸಿಗೆ ಈ ತರಗತಿಗಳಿಗೆ ಈ ಹಿಂದೆಯೂ ಕೂಡ ದೈಹಿಕ ಶಿಕ್ಷಣ ಇರಲಿಲ್ಲ. ಆದರೆ 6ರಿಂದ 10ನೇ ತರಗತಿಗೆ ನಾವು ಪ್ರತಿ ವರ್ಷ ಇಂಡೆಂಟ್ನಲ್ಲಿ ಹಾಕುವಾಗ ದೈಹಿಕ ಶಿಕ್ಷಣವನ್ನು ಕೂಡ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ವಿ. ಬಟ್ ಈಗ ನೀವು ಕಾಣ್ತಾ ಇರುವಂಥದ್ದು ನೋಡಿ, 6ರಿಂದ 10ನೇ ತರಗತಿದು ಇಲ್ಲಿ ನೀವು ಕಾಣ್ತೀರಿ ಸಿರಿಗನ್ನಡ, ಇಂಗ್ಲೀಷ್ ಮತ್ತು ಹಿಂದಿ, ಇದು 3 ಲ್ಯಾಂಗ್ವೇಜಸ್. ಕನ್ನಡದಲ್ಲಿ ಮ್ಯಾಥ್ಸ್, ಗಣಿತ, ವಿಜ್ಞಾನ, ಸೈನ್ಸ್, ಸೋಷಲ್ ಸೈನ್ಸ್, ಇದು 6 ವಿಷಯ ಕೋರ್ ಸಬ್ಜೆಕ್ಟ್ ಮತ್ತು ಲ್ಯಾಂಗ್ವೇಜಸ್. ಅದಾದ ಮೇಲೆ ವರ್ಕ್ ಬುಕ್ ಇದೆ, ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆ. ವರ್ಕ್ ಬುಕ್ ಇದೆ, ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಪಾರ್ಟ್ 2 ಇದೆ, ಕನ್ನಡ ಲ್ಯಾಂಗ್ವೇಜ್ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ವರ್ಕ್ ಬುಕ್ ಇದೆ ಮ್ಯಾಥ್ಸಿಗೆ ಸಂಬಂಧಪಟ್ಟ ಹಾಗೆ ಭಾಗ 1 ಭಾಗ 2. ಅದಾದ ಮೇಲೆ ನೆಕ್ಸ್ಟು ಇಲ್ಲಿ ಕಾಣ್ತಾ ಇರುವಂಥದ್ದು ವ್ಯಾಲ್ಯೂ ಎಜುಕೇಷನ್. ನೋಡಿ, ಇಲ್ಲಿ ನೀವು ಕಾಣ್ತೀರಿ ವ್ಯಾಲ್ಯೂ ಎಜುಕೇಷನ್ ಅಂತ ಇದೆ. ದೈಹಿಕ ಶಿಕ್ಷಣ ಎಲ್ಲಿಯೂ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗಲ್ಲ. ಸೊ ಇಲ್ಲಿ ನಾವು ವ್ಯಾಲ್ಯೂ ಎಜುಕೇಷನನ್ನು ಕಾಣ್ತೇವೆ, ದೈಹಿಕ ಶಿಕ್ಷಣ ವಿಷಯ ನಮಗೆ ಇಲ್ಲಿ ಕಾಣಿಸಲ್ಲ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣ, ಅದಾದ ಮೇಲೆ ಸ್ಟೂಡೆಂಟ್ ಡೈರಿ ಅಂತ ಇದೆ. ಹಾಗಾದರೆ ಈ ವ್ಯಾಲ್ಯೂ ಎಜುಕೇಷನಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ, ಪಠ್ಯವಸ್ತು ಅದು ಸೇರಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕರ್ನಾಟಕ ಪಠ್ಯಪುಸ್ತಕ ಸಂಘ ನೀಡಿರ್ತದೆ. ಹಾಗಾದರೆ ಬರುವ ವರ್ಷ ಈಗ ಪಠ್ಯಪುಸ್ತಕ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನಮ್ಮ ಮುಂದೆ ಬರಲಿಕ್ಕಿದೆ. ಅದರಲ್ಲಿ ಯಾವ ದೈಹಿಕ ಶಿಕ್ಷಣದ ಯಾವ ಅಧ್ಯಾಯಗಳು ಸೇರಿಕೊಂಡಿವೆ ಎಲ್ಲ ಮಾಹಿತಿ ಪಠ್ಯಪುಸ್ತಕ ನಮ್ಮ ಕೈಗೆ ಸೇರಿದಾಗ ನಮಗೆ ಸಿಗಲಿಕ್ಕಿದೆ. ಇದಿಷ್ಟು ಮಾಹಿತಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ 2026-27ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾಗಿರುವಂಥದ್ದು. ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.